ಬೆಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿರೋದು ಗೊತ್ತಿರುವ ವಿಚಾರವೇ. ಈಗ ಒಂದು ಭರ್ಜರಿ ಭೇಟಿಯಾಡಿದ್ದಾರೆ ಬೆಂಗಳೂರು ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಬೆಂಗಳೂರಿನ ಹೆಬ್ಬಾಳ ಪೊಲೀಸರಿಂದ ಬೃಹತ್ ಡ್ರಗ್ಸ್ ಜಾಲವನ್ನ ಪತ್ತೆ ಹಚ್ಚೋ ಕೆಲಸ ಆಗಿದೆ. ಬರೋಬ್ಬರಿ 35 ಕೋಟಿ ಮೌಲ್ಯದ MDMA ಡ್ರಗ್ಸ್ ಅನ್ನ ಸೀಸ್ ಮಾಡಿದಾರಂತೆ. 3 ವಿದೇಶಿಗರು ಸೇರಿ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ದೆಹಲಿಯಿಂದ ರೈಲಿನಲ್ಲಿ ಡ್ರಗ್ಸ್ ಅನ್ನ ತರ್ತಾ ಇದ್ರು ಆರೋಪಿಗಳು. ಗಿಫ್ಟ್ ರೀತಿಯಲ್ಲಿ ಪ್ಯಾಕ್ ಮಾಡಿ ಆರೋಪಿಗಳು ಡ್ರಗ್ಸ್ ತಂದಿದ್ರಂತೆ. ಕಾರಿನಲ್ಲಿ ಕಾಲೇಜು ಐಷಾರಾಮಿ ಏರಿಯಾಗಳಲ್ಲಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ರು. ಖಚಿತ ಮಾಹಿತಿಯನ್ನು ಆಧರಿಸಿ 17 kg ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ನಡೆಸಿದಂತಹ ಬೃಹತ್ ಕಾರ್ಯಾಚರಣೆ ಇದು. ಅತಿ ದೊಡ್ಡ ಕಾರ್ಯಾಚರಣೆ ಇದು. ಒಂದಲ್ಲ ಎರಡಲ್ಲ 35 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಮಾದಕ ವಸ್ತುವನ್ನು ಸೀಸ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೂಟೆಗಟ್ಟಲೆ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಹೆಬ್ಬಾಳ ಪೊಲೀಸರಿಂದ ಕಾರ್ಯಾಚರಣೆ ಆಗಿರುವಂಥದ್ದು. ಈ ಸ್ಟೂಡೆಂಟ್ ವೀಸಾ ಸೇರಿದಂತೆ ಬೇರೆ ಬೇರೆ ವೀಸಾದಿಂದ ವಿದೇಶದಿಂದ ಇಲ್ಲಿ ಬರೋದು, ಆ ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ಜಾಂಡ ಹೂರೋದು, ಈ ರೀತಿ ಅಕ್ರಮವಾಗಿ ಹಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಂತಹ 3 ವಿದೇಶಿ ಪ್ರಜೆಗಳನ್ನು ಸೇರಿ 8 ಜನರನ್ನು ಈ ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರ ನೆಟ್ವರ್ಕ್ ಮತ್ತೆಲ್ಲೆಲ್ಲಿದೆ, ಈ ಟೀಮ್ನಲ್ಲಿ ಮತ್ತಿನ್ಯಾರಿದ್ದಾರೆ, ಎಲ್ಲರನ್ನೂ ಕೂಡ ಜಾಲಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೈನಿನ ಮೂಲಕ ಇವರು ಡ್ರಗ್ಸ್ ಅನ್ನು ತರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಗಿಫ್ಟ್ ಪ್ಯಾಕ್ ರೂಪದಲ್ಲಿ ಡ್ರಗ್ಸ್ ಅನ್ನ ಬೆಂಗಳೂರಿಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ರೇಡಲ್ಲಿ ಒಟ್ಟು ಈಗ ಪ್ರೆಸೆಂಟ್ ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಲಿಂಕ್ ಅಂದರೆ ನಮ್ಮದು ಎವಿಡೆನ್ಸಸ್ ಆಧಾರದ ಮೇಲೆ ಟೋಟಲ್ 8 ಜನಗೆ ಮತ್ತೆ ಅವರು ಅರೆಸ್ಟ್ ಮಾಡಿದರು. 8 ಜನ ಪೈಕಿ 6 ಜನ ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ದಾರೆ, 2 ಬ್ಯಾಂಗ್ಳೂರಲ್ಲಿ. ಆ 6 ಜನ ಯಾರು ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ರು ಅವರು 3 ಜನ ಫಾರಿನರ್ಸ್, 3 ಜನ ಡೆಲ್ಲಿ ಅವರು. ಒಟ್ಟು 8 ಜನ ಆರೋಪಿ ಅರೆಸ್ಟ್ ಮಾಡಿ ಯಶಸ್ವಿಯಾಗಿ ಅವರು 17 kg 400 ಗ್ರಾಮ್, ಇದು ಮಾರ್ಕೆಟ್ ವ್ಯಾಲ್ಯೂ ಅಂದಾಜು ಸರಾಸರಿ 35 ಕೋಟಿ ವ್ಯಾಲ್ಯೂದು MDMA ಡ್ರಗ್ಸ್ ಸೀಸ್ ಆಗಿದೆ. ಇದು ದಾಖಲಾತ ಡ್ರಗ್ಸ್ ಒಂದು ಪರ್ಟಿಕ್ಯುಲರ್ ಟೀಮ್ ಮುಖಾಂತರ ತುಂಬ ಒಳ್ಳೆಯ ಕೆಲಸ ಮಾಡಿ ಸರಾಸರಿ 38 ಜನ ಅಧಿಕಾರಿ, ಇನ್ನು ಮೇಲಧಿಕಾರಿಯಲ್ಲಿ ಸೇರಿ ಆಲ್ಮೋಸ್ಟ್ 40 ಜನ ಆಗುತ್ತೆ. 40 ಜನದು ಒಂದು ಕಾರ್ಯಾಚರಣೆ ಆಗಿದೆ. ಆಫೀಸರ್ಸ್ ಮತ್ತು ಮೆನ್ ಎಲ್ಲ ಸೇರಿ ತುಂಬ ಒಳ್ಳೆಯ ಕೆಲಸ ಆಗಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಒಂದಲ್ಲ ಎರಡಲ್ಲ ಬರೋಬ್ಬರಿ 35 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ 17 kg ಡ್ರಗ್ಸ್ ಅನ್ನು ಸೀಸ್ ಮಾಡಿರುವಂಥದ್ದು. ಹೆಂಗಿತ್ತು ಪೊಲೀಸರ ಕಾರ್ಯಾಚರಣೆ? ಪ್ರೇಮ್, ಬೆಂಗಳೂರಿನಲ್ಲಿ ಒಂದೇ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಒಂದೇ ಕೇಸಲ್ಲಿ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಸೀಸ್ ಮಾಡಿರೋದು ಇದೇ ಮೊದಲು ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದರೆ 35 ಕೋಟಿ ಮೌಲ್ಯದ ವಿವಿಧ ಬಗೆಯ ಡ್ರಗ್ಸನ್ನು ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ಸೀಸ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡೆಲ್ಲಿ ಮತ್ತು ಮುಂಬೈಯಿಂದ ರೈಲುಗಳಲ್ಲಿ ಡ್ರಗ್ಸ್ ಬರ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಅಂದರೆ ಗಿಫ್ಟ್ಗಳು ಮತ್ತು ಮಕ್ಕಳ ಡ್ರೆಸ್ಗಳೇನು ಇರ್ತವೆ ಅದರಲ್ಲಿ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ಗಳ ಮಧ್ಯದಲ್ಲಿ ಡ್ರಗ್ಸ್ನ ಅಡಗಿಸಿ ಅಲ್ಲಿಂದ ಬೆಂಗಳೂರಿಗೆ ತೊಗೊಬರ್ತಾಯಿದ್ರು. ತೊಗೊಂಬಂದು ಬೇರೆ ಬೇರೆ ಕಾರ್ಗಳಲ್ಲಿ ಐಷಾರಾಮಿ ಏರಿಯಾಗಳಾಗಿರ್ಬೋದು, ಪ್ರತಿಷ್ಠಿತ ಕಾಲೇಜುಗಳು, ಕೆಲವೊಂದು ಅಪಾರ್ಟ್ಮೆಂಟ್ಗಳ ಬಳಿ ಇವರು ಕಾರ್ ನಿಲ್ಲಿಸ್ಕೋತಾರೆ. ಕಾರ್ ನಿಲ್ಲಿಸ್ಕೊಂಡಿದ್ದ ಜಾಗಕ್ಕೆ ಬಂದು ಡ್ರಗ್ಸನ್ನು ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಹೆಬ್ಬಾಳದ ಪ್ರತಿಷ್ಠಿತ ಏರಿಯಾ ಒಂದರಲ್ಲಿ ಇವರು ಡ್ರಗ್ಸ್ ಮಾರಾಟ ಮಾಡ್ತಾ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಉಂಡಾಯಿ ಕಾರಿನ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಅವರ ಬಳಿ ಒಂದಷ್ಟು ಡ್ರಗ್ಸ್ ಸಿಗುತ್ತೆ. 3 ಜನ ವಿದೇಶಿ ಪ್ರಜೆಗಳು ಕೂಡ ಸಿಕ್ಬೀಳ್ತಾರೆ. ಪ್ರಕರಣವನ್ನು ತನಿಖೆ ಮುಂದುವರಿಸಿದಂತೆ ಸುಮಾರು 8 ಜನ ಆರೋಪಿಗಳು ನಗರದ ವಿವಿಧ ಕಡೆಗಳಲ್ಲಿ ಇದೇ ರೀತಿಯಾಗಿ ಕಾರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಿದ್ರು ಅನ್ನೋದು ಗೊತ್ತಾಗಿರುವಂಥದ್ದು. ಒಟ್ಟು 17 kg ಮೌಲ್ಯದ ಸುಮಾರು 35 ಕೋಟಿ ಬೆಲೆಯ ಡ್ರಗ್ಸನ್ನು ಈಗ ಹೆಬ್ಬಾಳ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂಥದ್ದು. ಇದರಲ್ಲಿ 3 ಜನ ವಿದೇಶಿಗರಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಷ್ಟು ತನಿಖೆ ಬಾಕಿ ಇದೆ ಅಂತ ಕೂಡ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಈ ಡ್ರಗ್ಸ್ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ಯಾವ್ಯಾವೆಲ್ಲ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡು ಈಗ ಸದ್ಯಕ್ಕೆ 8 ಜನರನ್ನ ಬಂಧನ ಮಾಡಿ ತನಿಖೆ ಮುಂದುವರಿಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.